ಮೈಸೂರು ಅರಮನೆಗೂ ಮತ್ತು ಗಜಗಳಿಗೂ ಅವಿನಾಭಾವ ಸಂಬಂಧ. ಯದುವಂಶದ ಅರಸರಿಗೆ ಆನೆಗಳೆಂದರೆ ವಿಶೇಷ ಅಕ್ಕರೆ. ಅವುಗಳಿಗೆ ವಿಶೇಷ ಸ್ಥಾನ ನೀಡಿದ್ದಾರೆ. ಪ್ರಾರಂಭದಲ್ಲಿ 45 ಬಾರಿ ಅಂಬಾರಿ ಹೊತ್ತಿದ್ದ ಜಯಮಾರ್ತಾಂಡ ಆನೆಯ ಸೇವೆ ನೆನಪಿಗಾಗಿ ಅರಮನೆಯ ಮುಖ್ಯ ದ್ವಾರಕ್ಕೆ ಜಯಮಾರ್ತಾಂಡ ದ್ವಾರ ಎಂದು ಹೆಸರಿಡಲಾಗಿದೆ. ಅರಮನೆಯ ಮೇಲ್ಭಾಗದಲ್ಲಿ ಗಜಲಕ್ಷ್ಮಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದು, ಲಕ್ಷ್ಮಿಗೆ 2 ಆನೆಗಳು ವಂದಿಸುವ ಕಲಾಕೃತಿ ಇದೆ. ತಮ್ಮ ವಾಸದ ಅರಮನೆಯ ಮಹಾದ್ವಾರಕ್ಕೆ ಆನೆಬಾಗಿಲು ಎಂದು ಹೆಸರಿಟ್ಟಿದ್ದು, ಕನ್ನಡಿ ತೊಟ್ಟಿಗೆ ಇದೇ ದ್ವಾರದ ಮೂಲಕ ಪ್ರವೇಶ ಮಾಡುತ್ತವೆ. ದಸರಾ ಸಂದರ್ಭದಲ್ಲಿ ಪಟ್ಟದ ಆನೆಗಳಿಗೆ ವಿಶೇಷ ಪೂಜೆ ಮತ್ತು ಗೌರವ ಸಲ್ಲಿಸಲಾಗುತ್ತದೆ. ಜಂಬೂ ಸವಾರಿ ಮೆರವಣಿಗೆ ಸಮಯದಲ್ಲಿ ನಿಶಾನೆ ಆನೆಯು ಧ್ವಜ ಹಿಡಿದು ಸಾಗಿದ ನಂತರ ಮೆರವಣಿಗೆ ಅಧಿಕೃತವಾಗಿ ಪ್ರಾರಂಭವಾಗುತ್ತದೆ. ರಾಜರ ಆಳ್ವಿಕೆಯಲ್ಲಿ ಆನೆಗಳನ್ನ ನಿರ್ವಹಣೆ ಮಾಡಲು ಪ್ರತ್ಯೇಕವಾಗಿ ಗಜಶಾಲೆ ಎಂದು ವಿಭಾಗವನ್ನೇ ತೆರೆದಿದ್ದರು. ಅರಮನೆಗೆ ಬೇಕಾದ ಆನೆಗಳನ್ನ ಸಾಕಲು ಆನೆ ಕರೋಟಿ ಎಂದು ನಿರ್ಮಾಣ ಮಾಡಿದ್ದರು. ಅರಮನೆಯ ಒಳಾವರಣದಲ್ಲಿ ಆನೆಗಳ ಮುಖಗಳನ್ನು ಸಂರಕ್ಷಿಸಿ ಇಟ್ಟಿದ್ದಾರೆ. ಹೀಗೆ 10 ಹಲವು ಬಗೆಯಾಗಿ ಆನೆಗಳಿಗೆ ಮೈಸೂರು ಅರಸರು ಗೌರವವನ್ನ ನೀಡಿದ್ದಾರೆ.